ತಿಮ್ಮಾಪುರ ನಿವಾಸಕ್ಕೆ ಸಚಿವ ವಿಜಯಾನಂದ ಕಾಶ್ಯಪ್ಪನವರವರು ಭೇಟಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿರುವಂತಹ ಆರ್.ಬಿ. ತಿಮ್ಮಾಪುರ ಅವರ ನಿವಾಸ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು ತಿಮ್ಮಾಪುರ ಅವರು. ಅಸಮಾಧಾನಗೊಂಡು ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕೂಡ ಅದು ವೈರಲ್ ಆಗ್ತಾ ಇತ್ತು. ಸೊ ತಿಮ್ಮಾಪುರ ಮತ್ತು ನಂಜಯ್ಯನ ಮಠ ಅನ್ನೋರಿಬ್ಬರ ನಡುವೆ ಆಗಿರುವಂಥ ಒಂದು ಕಾನ್ವರ್ಸೇಷನ್ ಅಂತೇಳಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದರ ಸತ್ಯಾಸತ್ಯತೆ ಇನ್ನೂ ಕೂಡ ಗೊತ್ತಾಗಬೇಕು. ಅದು ನಿಜಕ್ಕೂ ತಿಮ್ಮಾಪುರ ಅವ್ರು ಮಾತಾಡಿದಾರ, ನಂಜಯ್ಯನ ಮಠ ಅವ್ರ ಜೊತೆಗೆ ಮಾತಾಡಿರುವಂಥದ್ದೇ ಆಡಿಯೋನ ಅದು ಅಂಥೇಳಿ. ಸೊ ಈ ಆಡಿಯೋ ವೈರಲ್ ಬೆನ್ನಲ್ಲೇ ತಿಮ್ಮಾಪುರ ಮನೆಗೆ ಕಾಶ್ಯಪ್ಪನವರು ಕೂಡ ಭೇಟಿ ನೀಡಿದರೆ ಮಾತಾಡಿದ್ದಾರೆ. ಸಿಕ್ಕಾಗ ಅದು ಸದ್ಬಳಕೆ ಭಾಳ ಮುಖ್ಯ. ಆ ದಿಶೆಯಲ್ಲಿ ಅವರ ಅನುಭವ, ಅವ್ರ ತಂದೆಯವರು ಶಾಸಕರಾಗಿ ಕೆಲಸ ಮಾಡಿದ್ದು, ಸಚಿವರಾಗಿ ಕೆಲಸ ಮಾಡಿದ್ದು, ತಾಯಿಯವರು ಕೆಲಸ ಮಾಡಿದ್ದು, ಇಡೀ ಮನೆತನದ ಒಂದು ಇತಿಹಾಸ ಅವ್ರದ್ದು ರಾಜಕೀಯ ಬದುಕಿನ ಜೊತೆ ಬಂದಿದೆ. ಅದನ್ನ ಎಂಥ ಸಮಸ್ಯೆಗಳು ಬಂದ್ರೂ ಅದನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಇದ್ದಾರೆ. ನೀವೆಲ್ಲರೂ ಅವ್ರಿಗೆ ಹಾರೈಸಬೇಕು. ಯುವಕ ಮಿತ್ರರಿಗೆ ಹೊಸದಾಗಿ ಅವಕಾಶ ಸಿಕ್ಕಿದೆ. 2 ವರ್ಷ ನಮ್ಗೆ ಅವಕಾಶ ಸಿಕ್ಕಿದೆ. 2 ವರ್ಷ ಅಂದರೆ ಈಗ ಒಂದು 18 ತಿಂಗಳ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಯಶಸ್ವಿಯಾಗಲಿ. ನಾವು ಯಾವತ್ತು ಹೈಕಮಾಂಡ್ ನಾವೆಲ್ಲ ಬಹುತೇಕ ಬಹಳ ನಿರೀಕ್ಷೆ ಪಟ್ಟಿದ್ವಿ. ಮತ್ತೊಮ್ಮೆ ನಮ್ಮ ಸಾಹೇಬ್ರು ಆಗಬೇಕು ಅನ್ನೋದನ್ನ ಇದು ಪಕ್ಷದ ನಿರ್ಣಯ, ನಂದು ಕೂಡ ನಿರ್ಣಯ ಅಲ್ಲ, ನಿಮ್ಗೆ ಗೊತ್ತಿದೆ. ನಂದೇನು ವೈಯಕ್ತಿಕ ನಿರ್ಣಯ, ಪಕ್ಷದ ನಿರ್ಣಯ ಮುಂದೆ ನಾವೆಲ್ಲರೂ ತೆರೆ ಬಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಪಕ್ಷದ ನಿರ್ಣಯಕ್ಕೆ ನಾವು ತೆರೆಯನ್ನು ಬಾಗೋಣ. ನಾವೆಲ್ಲ ಏನು ಬಹಳಷ್ಟು ನೊಂದಿದ್ದೀರಿ, ನಾವು ನೋವನ್ನು ಪಟ್ಕೊಂಡಿದ್ದೀರಿ. ಖಂಡಿತವಾಗಿ ಹಿರಿಯ ನಾಯಕರಿಗೆ, ಯಾವತ್ತೂ ಹಿರಿಯ ನಾಯಕರಿಗೆ ಅವರು ಬಿಟ್ಟರೆ ಈಗ ನಮ್ಮ ಸನ್ಮಾನ್ಯ ಜೆ.ಡಿ. ಪಾಟೀಲ್ ಸಾಹೇಬ್, ಯಾಕಂದರೆ ಹಿರಿಯ ನಮ್ಮ ಸಲಹೆಗಾರರು ಇದ್ದಾರೆ ಜಿಲ್ಲೆಯಲ್ಲಿ. ಮತ್ತು ಇನ್ನು ಹೋದಂತೆ ನಮ್ಮ ಉಮೇಶ್ ಮೇದಿ ಆಗಿರ್ಬೋದು, ಡಿ.ಸಿ. ಚಿಮ್ಮಿಕಟ್ಟಿ ಅವರಾಗಿರ್ಬೋದು. ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜಿಲ್ಲೆಯಲ್ಲಿ ಕೆಲಸ